ಮೂಲಭೂತ ಹಕ್ಕುಗಳು ಕೆಳಗಿನಲ್ಲಿ ಯಾವುದು ಮೂಲಭೂತ ಹಕ್ಕು ಅಂತ್ರಿ? ಕೆಳಗಿನಲ್ಲಿ ಯಾವುದು ಮೂಲಭೂತ ಹಕ್ಕು? ಸ್ವತಂತ್ರ ಹಕ್ಕು, ಶಿಕ್ಷಣದ ಹಕ್ಕು, ಬದುಕುವ ಹಕ್ಕು, ಇವುಗಳಲ್ಲಿ ಎಲ್ಲವೂ. ಕೇಳಿ ಸ್ವಲ್ಪ ಒಳ್ಳೆ. ಕೆಳಗಿನಲ್ಲಿ ಯಾವುದು ಮೂಲಭೂತ ಹಕ್ಕು? ಸ್ವತಂತ್ರದ ಹಕ್ಕು, ಶಿಕ್ಷಣದ ಹಕ್ಕು, ಬದುಕುವ ಹಕ್ಕು, ಇವುಗಳಲ್ಲಿ ಎಲ್ಲವೂ. ಇವುಗಳಲ್ಲಿ ಎಲ್ಲವೂ. ಹಿಂಗೆ ಬರೋಕೆ ಆನ್ಸರ್. ಒಂದು ದಿಕ್ಕು ಶಿಕ್ಷಣ ಅಂತದ, ಒಂದು ದಿಕ್ಕು ಬದುಕು ಅಂತದ, ಇನ್ನೊಂದು ಎಲ್ಲವೂ ಅಂತದ. ಯಾವ್ದಂತಂದ್ರೆ ಇವುಗಳಲ್ಲಿ ಎಲ್ಲ ನೋಡಿ ಸರ. ಇಲ್ಲಿ ಮೂಲಭೂತ ಹಕ್ಕುಗಳು ಬರ್ತದೆ ಸರ. ಮೂಲಭೂತ ಹಕ್ಕುಗಳ ಬಗ್ಗೆ ಹೇಳ್ತಕ್ಕಂಥ ಒಂದು ಭಾಗ ಯಾವ್ದಂತಂದ್ರ ಎಷ್ಟನೇ ಭಾಗ? 3ನೇ ಭಾಗ ಸರ. ಇಲ್ಲಿಂದ ವಿಧಿರಿ 12ರಿಂದ 35 ಸರ್. 12ರಿಂದ 35 ಬರ್ತದೆ ನೋಡಿ ಸರ್. ಅದು ಇಲ್ಲಿ ರಾಜ್ಯದ ಬಗ್ಗೆ ಅರ್ಥ ಹೇಳ್ತಕ್ಕಂಥ ವಿಧಿಗಳು ಯಾವ ಹೇಳಿದ್ದಾನ? 12, 36, 152 ಸರ್. 12, 36, 152 ಅಂತಂದ್ರೆ ಇಲ್ಲಿ ರಾಜ್ಯ ಎಂಬ ಪದ ಅರ್ಥ ಕೊಡ್ತಾರೆ ಸರ್. ಇಲ್ಲಿ ಮೂಲಭೂತ ಹಕ್ಕುಗಳು ಐತಲ್ಲ ಸರ್. ಯಾವ ಒಂದು ದೇಶದಿಂದ ಯಾರನ್ನು ಕೊಡಿದ್ರೆ ನಾವು? ಅಮೇರಿಕ ಸರ್. ಯಾವ ದೇಶ ಅಂತಂದ್ರೆ ಅಮೇರಿಕ ಬರ್ತಾರ. ಈ ಮೂಲಭೂತ ಹಕ್ಕು ನ್ಯಾಯ ರಕ್ಷಿತ ಹೌದಲ್ಲ? ಮೂಲಭೂತ ಹಕ್ಕು ಅಂತಂದ್ರೆ ನ್ಯಾಯ ರಕ್ಷಿತ ಬರ್ತಾನೆ ಸರ. ನೆಕ್ಸ್ಟ್ ಈ ಮೂಲಭೂತ ಹಕ್ಕುಗಳು ಐತಲ್ಲ ಸರ್, ಅಮೇರಿಕಾದಲ್ಲಿ ಬಿಲ್ ಆಫ್ ರೈಟ್ಸ್ ಅಂತ ಕಟ್ಟೋದು. ಮೂಲಭೂತ ಹಕ್ಕುಗಳನ್ನು ಅಮೇರಿಕ ಕಟ್ಟಿರ್ತಾರೆ ಬಿಲ್ ಆಫ್ ರೈಟ್ಸ್ ಸರ. ಇಲ್ಲಿ ಜಾನ್ ಅಂತ ಬರ್ತಾನೆ ಸರ್, ಮ್ಯಾಗ್ನಾ ಕಾರ್ಟಾ ಅಂತ ಬರ್ತಾನೆ ಸರ್. ಯಾವ ವರ್ಷ ಇದು? 1210 ಸರ್. 1ನೇ ಜಾನ್ ಅಲ್ರಿ, 1ನೇ ಜಾನ್ 1210 ಅಂತಂದ್ರೆ ಈ ಮ್ಯಾಗ್ನಾ ಕಾರ್ಟಾ ಎಲೆಕ್ಷನ್ ಬರ್ತಂತಂದ್ರೆ ಮೂಲಭೂತ ಹಕ್ಕುಕ್ಕೆ ಸಂಬಂಧಪಡ್ತಾನೆ ಸರ್. ಇದು ಈ ಮೂಲಭೂತ ಹಕ್ಕುಗಳು ಬೇಕೇ ಬೇಕಂತ ಹೇಳಿದಂತ ವಿಚಾರ ಅಂತಂದ್ರೆ ಅಲಿಬೇಷನ್ ಅಲ್ರಿ, ಅಲಿಬೇಷನ್. ಮೂಲಭೂತ ಹಕ್ಕುಗಳು ಬೇಕಂತ ಹೇಳಿದಂತಂದ್ರೆ ಅಲಿಬೇಷನ್. ಮೂಲಭೂತ ಹಕ್ಕುಗಳ ಬಗ್ಗೆ ಮೊಟ್ಟ ಮೊದಲ ಬಾರಿಗೆ ಹೇಳಿದಂತ ವಿಚಾರ ಅಂತಂದ್ರೆ ಬಾಲಗಂಗಾಧರ ತಿಲಕ್ ನೋಡ್ತಾರ. 1895 ಸ್ವರಾಜ್ಯ ಬಿಲ್ ಹೇಳ್ತಾರ. 1895 ಸ್ವರಾಜ್ಯ ಬಿಲ್ ಹೇಳ್ತಾರ. ಅಲಿಬೇಷನ್ ಯಾವ ವರ್ಷ ಹೇಳ್ತಾರ? 1925 ತಮ್ಮ ಕಾಮನತ್ ಅಲ್ರಿ, ಕಾಮನತ್ ಏನಂತಂದ್ರೆ 1925 ನೋಡ್ತಾರೆ. ನೆಕ್ಸ್ಟ್ ಏನಂತಂದ್ರೆ 1940 ಸಪ್ರೂವರ್ತಿ ಹೇಳ್ತದ. 1940 ಕ್ಯಾಬಿನೆಟ್ ಮಿಷನ್ ಹೇಳ್ತದ. ನೆಕ್ಸ್ಟ್ ಏನಂತಂದ್ರೆ 1948 ಡಿಸೆಂಬರ್ 10 ಸರ್ ಮಾನವ ಹಕ್ಕುಗಳು ಕರೆಕ್ಟ್ ವಿಶ್ವಸಂಸ್ಥೆ ಘೋಷಣೆ ಮಾಡಿದ್ದು. 1948 ಡಿಸೆಂಬರ್ 10 ನೋಡ್ತಿರೋದು. ಪ್ರಸ್ತುತ ಭಾರತದಲ್ಲಿರ್ತಕ್ಕಂಥ ಒಟ್ಟು ಮೂಲಭೂತಗಳ ಸಂಖ್ಯೆ 6 ಬರ್ಕೊಂಡಿರೋದು. ಇಲ್ಲಿ ಮತ್ತು ಸಮಾನತೆ ಬರ್ತಾನೆ. ಇಲ್ಲಿಂದ ವಿಧಿ ಹೇಳೋದು 14ರಿಂದ 18 ನೋಡಿ ಸರ್. ಇದು ಈ 14ನೇ ವಿಧಿ ಏನು ಹೇಳ್ತಾನೆ? ಇದು ಕಾನೂನು ಮುಂದೆ ಎಲ್ಲರೂ ಸಮಾನ ಅಂತ ಹೇಳ್ತಾನೆ ಸರ್. ಇದು 15ನೇ ವಿಧಿ ಅಂತಂದ್ರೆ ಲಿಂಗ ಜಾತಿ ಮೇಲೆ ತಾರತಮ್ಯ ಮಾಡುವ ಅಂತ ಹೇಳ್ತಾನೆ ಸರ್. ಇದು 16ನೇ ವಿಧಿ ಏನು ಹೇಳ್ತಾನೆ? ಅದು ಸಾರ್ವಜನಿಕ ಉದ್ಯೋಗ ಎಲ್ಲರೂ ಸಮಾನ ಅಂತ ಹೇಳ್ತಾನೆ ಸರ್. ಇದು 17ನೇ ವಿಧಿ ಅಂತಂದ್ರೆ ಯಾವ ವರ್ಷ ಬಂದಿದ್ದು? 1955 ನೋಡಿ ಸರ್. ಇದು ಅದು ತಿದ್ದುಪಡಿ ಮಾಡಿದ ಎಸ್ಪೆಷಲಿ ನಿರ್ಮೂಲ ಕೈಯಾಗ ಮಾಡ್ತಾನೆ. ಯಾವ ವರ್ಷ ಅಂತಂದ್ರೆ 1976 ಸರ್. ಅದು ನೆಕ್ಸ್ಟ್ ಏನಂತ ಅದಕ್ಕೆ ತಿದ್ದುಪಡಿ ಅಂತಂದ್ರೆ SC/ST ಅಟ್ರಾಸಿಟಿ ಆಕ್ಟ್ ಅಂತ ಮಾಡ್ತಾಳ್ರಿ. ಅದೇ ಯಾವ ವರ್ಷ ಅಂತಂದ್ರೆ 1989 ಮಾಡ್ತಾ ನೋಡ್ತಾರೆ. ಇದು ನೆಕ್ಸ್ಟ್ 18ನೇ ವಿಧಿ ಹೇಳ್ತಾನೆ. ಅದು ದುರ್ದೋಪಗಳ ಪದ್ಧತಿ ನೋಡ್ತಾರೆ. ಇದು ನೆಕ್ಸ್ಟ್ ಏನಂತಂದ್ರೆ 19 ಏನು ಸರ್ 19ನೇ ಇದ್ರ ಬಗ್ಗೆ ಸ್ವತಂತ್ರ ಹಕ್ಕು ಸರ್. ಇಲ್ಲಿಂದ ಸರ್ ಸ್ವತಂತ್ರ ಹಕ್ಕು ಅಂತಂದ್ರೆ 19ರಿಂದ 22 ನೋಡ್ತಾರೆ. ಅದು ಸೈಲೆಂಟ್ ಆದಂಗೆಲ್ಲ ಮೂಲಭೂತ ಹಕ್ಕಲ್ಲಿ ಎಲ್ಲ ಸುಮಾರಿತಾವೆ. ನಮ್ಮ ಭಾರತ ರಾಷ್ಟ್ರ ಪ್ರಾಣ ನ್ಯಾಯ ಗೊತ್ತ ಮಾಡ್ಬಿಡ್ತಾವೆ. ಮತ್ತು ಹುಲಿ ಯಾವ್ದನ್ನ ಹಂಗೆ ಗೊತ್ತಾಗ್ರಿ. ಯಾವ್ದ್ರಿಂದ ಸ್ವಾತಂತ್ರ್ಯ ಹಕ್ಕು 19ರಿಂದ 22 ನೋಡ್ತಾರೆ. ಇಲ್ಲಿ 19ನೇ ಯಾವ ಬರ್ತದೆ ಸರ್? ಇಲ್ಲಿ ಆ ರೀತಿ ಸಂದರ್ಭ ಬರ್ಕೊಂಡು ಇಲ್ಲ ಸರ್. ABC ಕೂಡ ವಾಕ್ ಮಾಡ್ರಿ, ಕಟ್ರಿ, ಸಂಚಾರ ಮಾಡ್ರಿ, ವಾಸಿಸ್ರಿ, ವೃತ್ತಿ ಮಾಡ್ರಿ, ಕೆಲಸ ಮಾಡ್ರಿ, ವೃತ್ತಿ ಮಾಡೋದು ನೋಡ್ತಾರೆ. ಇಲ್ಲಿ ಎಪ್ಪ ತೆಗೆದಾಕಿವಿ ಸರ್. ಎಪ್ಪ ಅದ್ರ ಬಗ್ಗೆ ಅಂತಂದ್ರೆ ಆಸ್ಪೆಕ್ಟ್ನೇ ಮಾಡ್ತಂತಂದ್ರೆ ತೆಗೆದಾಕಿವಿ ಸರ್. ಇಲ್ಲಿ ನೆಕ್ಸ್ಟ್ ಅಂತ ಇಂಟರ್ನೆಟ್ ಅಂತಂದ್ರೆ ಒಂದು ಮೂಲಭೂತ ಹಕ್ಕು ಮಾನ್ಯ ಸರ್ ಪ್ರಕರಣ ಹಾಕಿದಾರೆ. ಮೂಲಭೂತ ಹಕ್ಕು ಅಂತ ಯಾವ ಒಂದು ವಿಧಿಯಲ್ಲಿ ಸೇರ್ಪಡೆಯಲ್ಲಿ ಸರಿ ಅಂತಂದ್ರೆ 19/7 ಸರ್. 19/A ನೋಡ್ತಾರೆ. ಇದು 19 ನೋಡ್ತಾರೆ. ಇದು ನೆಕ್ಸ್ಟ್ ಅಂತಂದ್ರೆ ಕರೆಕ್ಟ್ ಇದಲ್ರಿ. ಅನುರಾಧ ಭಾಷೆ ವಿರುದ್ಧ ಕೇಂದ್ರ ಪ್ರಕರಣ ಅಂತಂದ್ರೆ ಇಂಟರ್ನೆಟ್ ಅಂತಂದ್ರೆ 19/7 ಯಾವ ಒಂದು ಪ್ರಕರಣ ಅಂತಂದ್ರೆ ಅನುರಾಧ ಭಾಷೆ ವಿರುದ್ಧ ಕೇಂದ್ರ ಸರ್ಕಾರ ಸರ್. ಇತ್ತೀಚಿದ್ದಲ್ಲಿದ್ದಂಥ ಅಜಯ್ ಠಾಕೂರ್ ಪ್ರಕರಣ. ಅಜಯ್ ಠಾಕೂರ್ ಭಾರತ ಹೆಣ್ಣುಮಕ್ಕಳ ಋತುಸ್ರಾವ ಮೂಲಭೂತ ಹಕ್ಕು 20 ಯಾವ ಅಂತಂದ್ರೆ ಜೆ ಠಾಕೂರ್ ಸರ್. ಜೆ ಠಾಕೂರ್ ಪ್ರಕರಣ ಒಳ್ಳೆ ಬಿಟ್ಟಿನಿ ಸರ್. 19 ಸರ್. 20ನೇ ವಿಧಿ ಹತ್ತನೇದು 20ನೇ ವಿಧಿ ಅಪರಾಧಿಗಳಿಗೆ ಸ್ವಾತಂತ್ರ್ಯ ನೀಡಿಸಲ್ ಸರ್. ಅಪರಾಧಿಗಳಿಗೆ ರಕ್ಷಣೆ ಬಗ್ಗೆ ಯಾವ ಒಂದು ಇದೆ ಅಂತಂದ್ರೆ 20 ಸರ. ಇಲ್ಲಿ 20/ABC ಅಂತ ಬರ್ತಾವ.
20 ಬಾರ್ ಎ ವಿಧಿ ಏನಂತಂದ್ರೆ 20 ಬಾರ್ ಎ ಅಪರಾಧ ನಡೆದಂತ ಸಮಯ ಏನು ಶಿಕ್ಷೆ ಇರ್ತಂತಾರ ಆ ಶಿಕ್ಷೆ ಅಂತಂದ್ರ ಅಪರಾಧಿಗೆ ಆಗ್ಬೇಕಂತ ನೋಡ್ತಾರ. 20 ಬಾರ್ ಬಿ ಅಂತಂದ್ರ ನೋ ಡಬಲ್ 2 ಬಾರ್ ಶಿಕ್ಷೆ ವಿಧಿಸುವಂತ ಇಲ್ಲ ಅಂತ ನೋಡ್ತಾರೆ. ಇದು 20 ಬಾರ್ ಸಿ ಬರ್ತಾನೆ ತನ್ನ ವಿರುದ್ಧ ತಾನೇ ಸಾಕ್ಷಿ ಹೇಳುವಂತೆ ಒತ್ತಾಯಿಸುವಂತೆ ಇಲ್ಲ ಅಂತ ನೋಡ್ತಾರೆ. ಇದು ನೆಕ್ಸ್ಟ್ 21ನೇ ವಿಧಿ ಅಂತಂದ್ರ ಜೀವಿಸ ಹಕ್ಕು ಸರ್. ಜೀವಿಸ ಹಕ್ಕು, ಗೌಪ್ಯತೆ ಹಕ್ಕು, ನೆಕ್ಸ್ಟ್ ಇಂಟರ್ನೆಟ್ ಹಕ್ಕು, ಹವಾಮಾನ ಬದಲಾವಣೆ ಹಕ್ಕು, ಸಂಗಾತಿ ಆಯ್ಕೆ ಮಾಡೋದ ಹಕ್ಕು, ಮದುವೆ ಹಕ್ಕು ಎಕ್ಸೆಟ್ರಾ ಒಳಗೆ ಎಲ್ಲ ಅಂತಂದ್ರೆ ಇವು 21ನೇ ವಿಧಿ ಬರ್ಕೊಂಡು ಸರ. 21 ಎ ವಿಧಿ ಅಣ್ಣ ಇದೇ ಸುಮ್ಮನೆ ಬರ್ತದೆ. 21 6 ರಿಂದ 14 ಅಂತಂದ್ರೆ ಉಚಿತ ಮತ್ತು ಬಗ್ಗೆ ನೋಡ್ತಾರೆ. ರೈಟ್ RT ಏನ್ ಬರ್ತಾನೆ ರೈಟ್ ಟು ಎಜುಕೇಶನ್. ಇದು ಯಾವ ವರ್ಷ ಅಂತ ಜಾರಿ ಆಗುತ್ತೆ ಅನ್ನೋದು 2010 ಡೇಟ್ ಸರ ಏಪ್ರಿಲ್ 1 ನೋಡ್ತಾರ. RT ಅಂತಂದ್ರೆ 2010 ಏಪ್ರಿಲ್ 1 ಬರ್ತಾನೆ ಸರ್. ಇದು ನೆಕ್ಸ್ಟ್ ಅಂತಂದ್ರೆ 22ನೇ ದಿವಸ ಅಂತ ಬಿಡ್ತಾನೆ. ಅದು 22ನೇ ಅಪರಾಧ ಬಂದಿ ಸಂಬಂಧಪಟ್ಟಂತ ರಕ್ಷಣೆ ಬಗ್ಗೆ ಆಗ್ತದೆ ಸರ್. ಅದು ಆರೋಪಿ ರಕ್ಷಣೆ ಸರ್. ಎಷ್ಟಿದೆ ಅಂತಂದ್ರೆ 22 ನೋಡಿ ಸರ್. ಇದು 23 ಇದೆ ಅಂತಂದ್ರೆ 23 ಜೀತ ಪದ್ಧತಿ ಸರ್. ಜೀತ ಪದ್ಧತಿ ನಿರ್ಮೂಲನೆ ಯಾವ ವರ್ಷನ 1970 ಕಾಯ್ದೆ ಸರ್. 1976 ಸರ್. 24ನೇ ಇದೆ ಅಂತಂದ್ರೆ ಬಾಲಕಾರ್ಮಿಕ ಸರ್. ಇದೇ ವರ್ಷ ಬರ್ತಾನೆ 1986 ಸರ. ಇಲ್ಲಿ ಕೆಲವೊಂದಿಷ್ಟು ಯಾಕ್ಟ್ ಬರ್ತದೆ ಸರ್. ಯಾವ ವರ್ಷ ಬರ್ತಾರೆ ಅವನ್ನ ಕನಿಷ್ಠ ಕೂಲಿ ಕಾಯ್ದೆ ವರ್ಷ ಬರ್ತಾನೆ. ಕನಿಷ್ಠ ಕೂಲಿ ಕಾಯ್ದೆ 1948 ಬರ್ತಾನೆ ಸರ್. ಇದು ನೆಕ್ಸ್ಟ್ ಅನೈತಿಕ ವ್ಯವಹಾರ ಕಾಯ್ದೆ ಅಂತ ಬರ್ತಾನೆ. ಯಾವ ವರ್ಷ ಬರ್ತಾರೆ 1956. ಅನೈತಿಕ ವ್ಯವಹಾರ ಕಾಯ್ದೆ ಬಂತಂತಂದ್ರೆ 1956 ಬರ್ತಾನೆ ಸರ್. ವರದಕ್ಷಿಣಾ ನಿಷೇಧ ಕಾಯ್ದೆ 1961 ಸರ್. ಸತಿ ಪದ್ಧತಿ ನಿಷೇಧ ಕಾಯ್ದೆ 1987 ಸರ್. ನೆಕ್ಸ್ಟ್ ಮಾನವ ಹಕ್ಕುಗಳ ರಕ್ಷಣಾ ಕಾಯ್ದೆ 1993 ಸರ್. ನೆಕ್ಸ್ಟ್ ಕೌಟುಂಬಿಕ ದೌರ್ಜನ್ಯ ಕಾಯ್ದೆ 2005. ನೆಕ್ಸ್ಟ್ ಸಮಾನ ವೇತನ ಕಾಯ್ದೆ 1976 ಬರ್ತದೆ ಸರ್. ಇದು ನೆಕ್ಸ್ಟ್ 25 ರಿಂದ 28 ಇಲ್ಲಿ ಇದ್ರ ಬಗ್ಗೆ ಹೇಳ್ತಾನೆ ನೀವು ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕಣ. 25ನೇ ಇದ್ರ ಬಗ್ಗೆ ಹೇಳ್ತಾನೆ ಇದು ಧರ್ಮವನ್ನು ಸ್ವೀಕಾರ ಮತ್ತು ಪ್ರಚಾರ ಸರ್. 25ನೇ ಬಂತಂತಂದ್ರೆ ಧರ್ಮವನ್ನು ಸ್ವೀಕಾರ ಮತ್ತು ಪ್ರಚಾರ ಬಗ್ಗೆ ಹೇಳ್ತಾರೆ. 26ನೇ ಅಂತಂದ್ರೆ 26ನೇ ಧಾರ್ಮಿಕ ಸಂಸ್ಥೆ ಸ್ಥಾಪನೆ ಬಗ್ಗೆ 26 ಬಂತಂತಂದ್ರೆ ಧಾರ್ಮಿಕ ಸಂಸ್ಥೆ ಸ್ಥಾಪನೆ ಬಗ್ಗೆ ಹೇಳ್ತಾನೆ. 27ನೇ ಅಂತಂದ್ರೆ 27 ತೆರಿಗೆ ವಿಧಿಸುವ ಸರ್. ತೆರಿಗೆ ಬಗ್ಗೆ ಹೇಳ್ತಕ್ಕಂಥ ಅಂತಂದ್ರೆ 27 ಸರ. 28 ಅಂತಂದ್ರೆ ಅವ್ರ ಧಾರ್ಮಿಕ ಶಿಕ್ಷಣ ಅಂತಂದ್ರೆ 28ನೇ ಬರ್ತಾನೆ ಸರ್. ಇದು ನೆಕ್ಸ್ಟ್ 29 ರಿಂದ 30 ಏನು ಬರ್ತಾನೆ ಇದ್ದಾರೆ 29 ಅಂತಂದ್ರೆ ಅಲ್ಪಸಂಖ್ಯಾತ ಹಿತಾಸಕ್ತಿ ಸಂರಕ್ಷಣಾ 29. 30 ಅಂತಂದ್ರೆ ಅಲ್ಪಸಂಖ್ಯಾತರ ಶೈಕ್ಷಣಿಕ ಸಂಸ್ಥೆಗಳ ಸ್ಥಾಪನೆ ನೋಡ್ತಾರೆ. ಇದು ನೆಕ್ಸ್ಟ್ ಏನಂತಂದ್ರೆ 31ನೇ ವಿಧಿ ರದ್ದು ಮಾಡೋಣ ಅಷ್ಟೇ ಕರೆಕ್ಟ್ ಅಲ್ರಿ. ನೆಕ್ಸ್ಟ್ 32ನೇ ವಿಧಿ ಎಷ್ಟು ಬರ್ತಾನೆ ಸಂವಿಧಾನ ಪರಿಹಾರ ಹಕ್ಕು ನೋಡ್ತಾರ. 32ನೇ ಸಂವಿಧಾನ ಆತ್ಮ ಮತ್ತು ಹೃದಯ ಕರಿತಾರೆ ಅಂತಂದ್ರೆ ಅಂಬೇಡ್ಕರ್ ನೋಡ್ತಾರ. ಯಾವ ಒಂದು ವಿಧಿಯನ್ನ ಸಂವಿಧಾನದ ಬೆನ್ನೆಲು ಬಂದು ಕರಿತಾರೆ ಅಂತಂದ್ರೆ 19 ಸರ್. 19 ಸಂವಿಧಾನದ ಕರೆಕ್ಟ್ ಐತಲ್ರಿ. ಸಂವಿಧಾನದ ಬೆನ್ನೆಲು ಬಂತ ಹೇಳ್ತಕ್ಕಂಥ ವಿಧಿ ಅಂತಂದ್ರೆ 19 ಬರ್ತದೆ. ಸಂವಿಧಾನದ ಚೌಕಟ್ಟು ಪ್ರಜಾಸತ್ತಾತ್ಮಕ ಹಕ್ಕು ಅಂತ ಯಾವ ವಿಧಿ ಕರಿತು ಅಂತಂದ್ರೆ ಇದೇ 19 ನೋಡ್ರಿ. ಸಂವಿಧಾನದ ಚೌಕಟ್ಟು ಪ್ರಜಾಸತ್ತಾತ್ಮಕ ಹಕ್ಕು ಅಂತ ಯಾವ ಒಂದು ವಿಧಿ ಕರಿತು ಅಂತಂದ್ರೆ 19 ಸರ. ಗೋಲ್ಡನ್ ಟ್ರಯಾಂಗಲ್ ಅಂತ ಯಾವ ಒಂದು ವಿಧಿ ಕರಿತು ಅಂತಂದ್ರೆ ಗೋಲ್ಡನ್ ಟ್ರಯಾಂಗಲ್ 14, 19, 21. ಗೋಲ್ಡನ್ ಟ್ರಯಾಂಗಲ್ ಅಂತಂದ್ರೆ 14, 19, 21 ಬರ್ತಾನೆ ಸರ್. ಇದು ಮೇನಕಂದ್ರಿ ವಿದೇಶಿ ಗೋಲ್ಡನ್ ಟ್ರಯಾಂಗಲ್ ಅಂತ ಅಂದ್ರೆ ಮೇನಕ ಇದು ಬರ್ತಲ್ರಿ. ವಿದೇಶಿ ಪ್ರವಾಸ ಮೂಲಭೂತ ಹಕ್ಕು 21ನೇ ವಿಧಿ ನ್ಯಾಯಿಕ ವಿಮರ್ಶೆ ಅಂತ ಹೇಳ್ತಕ್ಕಂಥ ಒಂದು ಪ್ರಕರಣ ಅಂತಂದ್ರೆ 1978ರ ಮೇನಕ ಗಾಂಧಿ ಪ್ರಕರಣ ಬರ್ತಾನೆ ಸರ್. ಇದು ನೆಕ್ಸ್ಟ್ ಕೇವಲ ಭಾರತೀಯರಿಗೆ ಮಾತ್ರ ಸಂಬಂಧಪಟ್ಟಂತ ವಿಧಿ ಹೇಳಿದ ಕೇವಲ ಭಾರತೀಯರಿಗೆ ಮಾತ್ರ 15, 16, 19, 29, 30 ಸರ್. 15, 16, 19, 29, 30 ಕೇವಲ ಭಾರತೀಯರಿಗೆ ಮಾತ್ರ ಸಂಬಂಧಪಟ್ಟಂತ ವಿಧಿಗಳು ಸರ್.